ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಬಿಗ್ ಬಾಸ್ ಪ್ರಿಯರಿಗೆ ನಿರಾಸೆ ಅಂತಾನೆ ಹೇಳ್ಬೋದು. ನಿರಾಸೆ ಅಂದರೆ ಇವಾಗ ಒಂದು ಸುದ್ದಿ ಕೂಡ ಹರಿದಾಡ್ತಿದೆ, ನ್ಯೂಸ್ ಚಾನಲಲ್ಲೂ ಕೂಡ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಮುಂಚೆಯಿಂದ ಸುದೀಪ್ ಅಣ್ಣನೇ ಈ ಸೀಸನ್ 11ಗೆ ಬಿಗ್ ಬಾಸ್ ಸೀಸನ್ 11ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಬಿಗ್ ಬಾಸ್ ಸೀಸನ್ 11ಗೆ ಸುದೀಪ್ ಅಣ್ಣನೇ ಬರಲ್ವಂತೆ, ಬೇರೆ ಯಾರು ಬರ್ತಾರಂತೆ ಅಂತ ಹೇಳ್ಬಿಟ್ಟು ಕುತೂಹಲ, ಅಂದರೆ ಎಲ್ಲರೂ ತಲೆಯಲ್ಲೂ ಒಂದು ಕುತೂಹಲ, ಯಾರು ಬರ್ಬೋದು ಅಂತ ಹೇಳ್ಬಿಟ್ಟು ಇತ್ತು. ಎಲ್ರಿಗೂ ಕೂಡ ಬೇಜಾರಾಗಿತ್ತು ಕೂಡ, ಸುದೀಪ್ ಅಣ್ಣನೇ ಇಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ 11 ಬಿಗ್ ಬಾಸ್ಗೆ ಒಂದು ಕಳೆನೇ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಮೈಂಡಲ್ಲೂ ಬಂದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಬೇರೆ ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರ ಮಾತನ್ನ ಕೂಡ ಮಿಸ್ ಮಾಡ್ಕೊಳ್ತಿದ್ರು ಅಂತಲೇ ಹೇಳ್ಬೋದು. ತಕ್ಷಣ ಇವಾಗ ಗೊತ್ತಾಗಿದೆ, ಅಂದರೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಬಿಗ್ ಬಾಸ್ ಸೀಸನ್ 11ಗೆ ಸುದೀಪ್ ಅಣ್ಣನೇ ಬರೋದು ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಗೊತ್ತಾಗಿದೆ ಎಲ್ರಿಗೂ. ಅದೇ ಥರ ಇವಾಗ ಸುದ್ದಿ ಹರಿದಾಡ್ತಿರೋದು ಬಿಗ್ ಬಾಸ್ ಪ್ರಿಯರಿಗೆ ನಿರಾಸೆ ಅಂತ ಹೇಳ್ಬಿಟ್ಟು. ಏನು ನಿರಾಸೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಇನ್ನೇನು ಬಿಗ್ ಬಾಸ್ ಸೀಸನ್ 11ಗೆ ಕ್ಷಣಗಣನೆ ಕೂಡ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಈ ಸೆಪ್ಟೆಂಬರ್ 29ನೇ ತಾರೀಕಿಂದಾನೆ ಬಿಗ್ ಬಾಸ್ ಸೀಸನ್ 11 ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಕಡೆ ಹರಿದಾಡ್ತಿದೆ. ಹಾಗೇನೆ ಫಿಕ್ಸ್ ಆಗಿದೆ ಡೇಟ್ ಅಂತಾನೆ ಹೇಳ್ಬೋದು. 29ನೇ ತಾರೀಕಿಂದಾನೆ ಬಿಗ್ ಬಾಸ್ 11 ಟಿವಿಯಲ್ಲೂ ಕೂಡ ಶೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಇದಕ್ಕೆ ಸುದೀಪ್ ಅಣ್ಣನೇ ಚಾಲನೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈ ಸರಿನೂ ಸುದೀಪ್ ಅಣ್ಣನೇ, ಅಂದರೆ 10ನೇ ಸೀಸನ್ವರೆಗೂ ಕೂಡ ಸುದೀಪ್ ಅಣ್ಣನೇ ಇದ್ರು. ಈ ಸರಿನೂ ಕೂಡ ಸುದೀಪ್ ಅಣ್ಣನೇ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11ಗೆ ಒಂದು ಕಳೆನೇ ಹೇಳ್ಬೋದು, ಎಲ್ರಿಗೂ ಖುಷಿ ವಿಚಾರನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿರಾಸೆ ತರುವ ಸುದ್ದಿ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೈವ್ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಟಿವಿ ಚಾನೆಲ್ಗಳಲ್ಲೂ ಕೂಡ ಹರಿದಾಡ್ತಿದೆ. ಬಿಗ್ ಬಾಸ್ ಸೀಸನ್ 11 ಲೈವ್ ಇರಲ್ಲ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ 10ನೇ ಸೀಸನ್ವರೆಗೂ ಕೂಡ ಅನ್ಸೀನ್ ವಿಡಿಯೋ ಆಗಿರ್ಬೋದು, ಎಲ್ಲ ಥರ ಲೈವ್ ವಿಡಿಯೋನೇ ನೋಡ್ತಾ ಇದ್ವಿ. ಅಂದರೆ ಈ ಸರಿ ಏನು ಮಾಡ್ತಿದ್ದಾರೆ, 1.5 ಗಂಟೆ ಮಾತ್ರ ಸಂಚಿಕೆಯನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಪ್ರಿಯರಿಗೆ ಇದು ನಿರಾಸೆ ತಂದಿದೆ ಅಂತಲೇ ಹೇಳ್ಬೋದು. ಅಂದರೆ ನ್ಯೂಸ್ ಚಾನಲಲ್ಲೂ ಕೂಡ ಈ ಥರನೇ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಲೈವ್ ಇರಲ್ಲ, ಈ ಸರಿ ಲೈವ್ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ 29ನೇ ತಾರೀಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು 100% ಗೊತ್ತಾಗುತ್ತೆ. 100% ಲೈವ್ ಇರಲ್ಲ ಅಂತಾನೆ ಹೇಳ್ತಿದ್ದಾರೆ. 29ನೇ ತಾರೀಕು ಕೂಡ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. 10ನೇ ಸೀಸನ್ವರೆಗೂ ಕೂಡ ಅನ್ಸೀನ್ ವಿಡಿಯೋಗಳು ಲೈವ್ ವಿಡಿಯೋನೇ ಇತ್ತು 10ನೇ ಸೀಸನ್ವರೆಗೂ ಕೂಡ. ಈ ಸೀಸನ್ನಲ್ಲಿ ದೊಡ್ಡ ಬದಲಾವಣೆ ಅಂತಲೇ ಕೂಡ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಲೈವ್ ಇರಲ್ಲ, ಸಂಚಿಕೆ ಅಂದರೆ ಸಂಜೆ ಟೈಮ್ 1.5 ಗಂಟೆ ಏನು ಕೊಡ್ತಾ ಇದ್ರು ಅದು ಮಾತ್ರ ಇನ್ಮೇಲೆ ಕಲರ್ಸ್ ವಾಹಿನಿಯಲ್ಲಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. 29ನೇ ತಾರೀಕಿಗೆ ನಮಗೆ ಗೊತ್ತಾಗುತ್ತೆ ಫೈನಲ್ ಆಗಿ. 29ನೇ ತಾರೀಕಿಗೆ ನಮಗೆ ಗೊತ್ತಾಗುತ್ತೆ ಫೈನಲ್ ಆಗಿ ಸುದೀಪ್ ಅಣ್ಣನೇ ಬರ್ತಾರೆ ಅಂತ ಹೇಳಿದ್ರು. ಬರಲ್ಲ ಅಂತ ಹೇಳ್ಬಿಟ್ಟು ಸುದ್ದಿ ಅಷ್ಟು ಹರಿದಾಡ್ತಿತ್ತು. ಇವಾಗ ಬರ್ತಾರೆ ಅಂತ ಗೊತ್ತಾಯ್ತು, ಇವಾಗ ಲೈವ್ ಇರಲ್ಲ ಅಂತ ಹೇಳ್ಬಿಟ್ಟು ಹರಿದಾಡ್ತಿದೆ. ಸೊ ಫೈನಲ್ ಆಗಿ ಎಲ್ರಿಗೂ ಕೂಡ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಲೈವ್ ಇದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡು ಕೂಡ ಕೆಲವೊಬ್ರು ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಟಿವಿ ನ್ಯೂಸ್ಗಳಲ್ಲೂ ಕೂಡ ಬಿಗ್ ಬಾಸ್ ಬಗ್ಗೆ ವಿಚಾರಿಸಿದಾಗ, ಜನಗಳ ಹತ್ರ ವಿಚಾರಿಸಿದಾಗ ಏನಂತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 11ಗೆ ಲೈವ್ ಇರೋಂತೆ, ಲೈವ್ ಇಲ್ಲ ಅಂದರೆ ಮಜಾನೇ ಇರಲ್ಲ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತಲೂ ಕೂಡ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲೇ ಹೇಳ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸುತ್ತೆ, ಲೈವ್ ಇಲ್ಲ ಅಂದರೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ.